ಬೆಂಗಳೂರು ಹೊರವಲಯದಲ್ಲಿ ಅರಣ್ಯದ ಅಂಚಿನಲ್ಲಿ ಚಿರತೆಗಳು ಆಗಾಗ ದರ್ಶನ ಕೊಡ್ತಾ ಇತ್ತು. ಇದೀಗ ಜಿಬಿಎ ವ್ಯಾಪ್ತಿಯ ಏರಿಯಾದಲ್ಲೇ ಚಿರತೆಯೊಂದು ಪ್ರತ್ಯಕ್ಷ ಆಗಿದೆ. ಇದು ಸ್ಥಳೀಯರಲ್ಲಿ ಆತಂಕ ಮೂಡಿಸಿದೆ. ಚಿರತೆ ಸೆರೆಗಾಗಿ ಅರಣ್ಯಾಧಿಕಾರಿಗಳು ಸರ್ಕಸ್ ಮಾಡ್ತಿದ್ದಾರೆ. ಇದೇ ನಾಯಿ ಇಷ್ಟು ಮೇಲೆ ಎಗರುತ್ತಾ ಅಂತ ನೋಡೋ ಅಷ್ಟೊಳಗೆ ಮಧ್ಯ ರೋಡ್ಗೆ ಬಂತು. ಆವಾಗ ನನಗೆ ಕನ್ಫರ್ಮ್ ಆಯಿತು ನಾನು ಚಿರತೆನೇ ನೋಡ್ತಾ ಇರೋದು ಅಂತ. ಬಂದ್ಬಿಡುತ್ತೇನೋ ತಿರ್ಗಾ ಅಟ್ಟಿಸ್ಕೊಂಡು ಅನ್ನೋ ಒಂದು ಭಯನೂ ಆಯಿತು. ಪಟಾಕಿ ಹೊಡೆದಿದ್ದಾಯ್ತು, ಪೊದೆಗಳಲ್ಲೆಲ್ಲ ಹುಡುಕಾಡಿದ್ದಾಯ್ತು. ಖಾಲಿ ಜಾಗಗಳಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿ ತಲಾಶ್ ಮಾಡ್ತಿದ್ರೆ ಜನರೆಲ್ಲ ಬೆಚ್ಚಿ ದೂರವೇ ನಿಂತಿದ್ದಾರೆ. ಅಷ್ಟಕ್ಕೂ ಅಧಿಕಾರಿಗಳು ತಂಡವಾಗಿ ಹುಡುಕಾಡ್ತಿರೋದು ಚಿರತೆಗಾಗಿ. ಬ್ಯಾಡ್ರಳ್ಳಿಯಲ್ಲಿ ಬೆಳ್ಳಂಬೆಳಗ್ಗೆ ಚಿರತೆ ಪ್ರತ್ಯಕ್ಷ. ಜನರಿಗೆ ಆತಂಕ, ಚಿರತೆ ಸೆರೆಗಾಗಿ ಹುಡುಕಾಟ. ನೋಡಿ ಸೈಲೆಂಟ್ ಆಗಿ ಹೇಗೆ ಹೆಜ್ಜೆ ಹಾಕ್ತಿದೆ, ಚಂಗನೆ ಕಾಂಪೌಂಡ್ ಹರಿ ಹೇಗೆ ಮರೆಯಾಗ್ತಿದೆ ಅಂತ. ಅಂದಹಾಗೆ ಇದು ಕಾಡಂಚಿನ ಪ್ರದೇಶವೂ ಅಲ್ಲ, ಬೆಟ್ಟಗುಡ್ಡಗಳ ಸ್ಥಳವೂ ಅಲ್ಲ. ಯಶವಂತಪುರ ವ್ಯಾಪ್ತಿಯ ಬ್ಯಾಡ್ರಳ್ಳಿ ಬಳಿಯ ಭಾರತ್ ನಗರ ಸೆಕೆಂಡ್ ಸ್ಟೇಜ್. ಬೆಳಗ್ಗೆ 3:45 ಸುಮಾರಿನಲ್ಲಿ ಜಿಬಿಎಗೆ ಸೇರಿದ ಖಾಲಿ ಜಾಗದಲ್ಲಿ ಚಿರತೆ ಪ್ರತ್ಯಕ್ಷವಾಗಿದೆ. ಚಿರತೆ ಫೆನ್ಸಿಂಗ್ ಹಾರಿ ರೋಡಿಗೆ ಬಂದಿದ್ದು ನಂತರ ಎದುರಿಗಿದ್ದ ಮತ್ತೊಂದು ಖಾಲಿ ಸೈಟ್ಗೆ ಜಿಗಿದಿದೆ. ಸುಮಾರು ಅರ್ಧ ಗಂಟೆ ಕಾಲ ಓಡಾಡಿದ ಚಿರತೆ 4:15 ಸುಮಾರಿಗೆ ಮತ್ತೆ ಫೆನ್ಸಿಂಗ್ ಹಾರಿ ಪೊದೆಯೊಳಗೆ ಸೇರಿದೆ. ಈ ವೇಳೆ ಕೆಲಸಕ್ಕೆ ಹೋಗ್ತಿದ್ದ ಪ್ರದೀಪ್ ಅನ್ನೋರು ಚಿರತೆಯನ್ನ ನೋಡಿ ಗಾಬರಿ ಬಿದ್ದಿದ್ದಾರೆ. ನನಗೆ ಒಂದು 10 ಅಡಿ ಅಷ್ಟೇ ದೂರದಲ್ಲಿ ಫೆನ್ಸಿಂದ ಎಗರ್ತು. ಇದೇ ನಾಯಿ ಇಷ್ಟು ಮೇಲೆ ಎಗರುತ್ತಾ ಅಂತ ನೋಡೋ ಅಷ್ಟೊಳಗೆ ಮಧ್ಯ ರೋಡ್ಗೆ ಬಂತು. ಆವಾಗ ನನಗೆ ಕನ್ಫರ್ಮ್ ಆಯಿತು ನಾನು ಚಿರತೆನೇ ನೋಡ್ತಾ ಇರೋದು ಅಂತ. ಆಮೇಲೆ ನನ್ನ ಕಾರ್ ಅಡ್ಡ ಇತ್ತು, ಒಂದು ಕಾರ್ ಅಡ್ಡಕ್ಕೆ ಬಂದೆ. ಅದು ಯಾವ ಕಡೆ ಹೋಗುತ್ತೆ ಅಥವಾ ವಾಪಸ್ ಹೋಗುತ್ತಾ ನೋಡೋಣ ಅಂತ. ಅದು ಈ ಕಡೆ ಖಾಲಿ ಜಾಗಕ್ಕೆ ಹೋಯ್ತು. ಖಾಲಿ ಜಾಗಕ್ಕೆ ಹೋಗಿದ ತಕ್ಷಣ ನನ್ನ ಕಡೆಗೆ ತಿರುಗಿ ನೋಡ್ತು. ಬಂದ್ಬಿಡುತ್ತೇನೋ ತಿರ್ಗಾ ಅಟ್ಟಿಸ್ಕೊಂಡು ಅನ್ನೋ ಒಂದು ಭಯನೂ ಆಯಿತು. ಆಮೇಲೆ ಈಗಂತೂ ನಾಯಿ ನೋಡಿದ್ರು ನಂಗೆ ಚಿರತೆ ನೋಡಿದೆ ಅನ್ನೋದೇ ಭಯ. ಚಿರತೆಯ ಚಲನವಲನ ಮನೆಯೊಂದರ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ವಿಷಯ ತಿಳಿತಾ ಇದ್ದಂತೆ ಅರಣ್ಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ದೌಡಾಯಿಸಿದ್ರು. ಪೊದೆಯಲ್ಲಿ ಚಿರತೆ ಅಡಗಿರಬಹುದು ಅಂತ ಆಟಂ ಬಾಂಬ್ ಪಟಾಕಿ ಸಿಡಿಸಿದ್ರು. ಬಲೆ ಹಾಕಿ ಕಾದು ನಿಂತಿದ್ರು. ಆದ್ರೆ ಚಿರತೆ ಮಾತ್ರ ಬರಲೇ ಇಲ್ಲ. ಬ್ಯಾಡ್ರಳ್ಳಿಯಲ್ಲಿ ಈಗಾಗಲೇ ಕೂಡ ಚಿರತೆ ಪ್ರತ್ಯಕ್ಷವಾಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಚಿರತೆಯನ್ನು ಹಿಡಿಲಿಕ್ಕೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಸದ್ಯ ಈಗ ಬಲೆಯನ್ನು ತಂದು ಈಗಾಗಲೇ ಅಂದರೆ ಏನು ಅದನ್ನು ಹಿಡಿಬೇಕು ಅಂತೇಳಿ ಈಗಾಗಲೇ ಪಟಾಕಿಗಳನ್ನು ಕೂಡ ಹೊಡಿತಾ ಇರುವಂಥದ್ದು. ಅಂದರೆ ಈ ಒಳಭಾಗದಲ್ಲಿ ಚಿರತೆ ಇದೆ, ಅಂದರೆ 4 ಗಂಟೆ ಸುಮಾರಿಗೆ ಈ ಒಂದು ಚಿರತೆ ಕಾಣಿಸ್ಕೊಂಡಿರುವಂಥದ್ದು. ಸ್ಥಳೀಯರು ಈಗಾಗಲೇ ಪೊಲೀಸ್ ಇಲಾಖೆ ಇರ್ಬೋದು ಮತ್ತು ಅರಣ್ಯ ಇಲಾಖೆಗೆ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿರುವಂಥದ್ದು. ಆ ನಿಟ್ಟಿನಲ್ಲಿ ಈಗಾಗಲೇ ಕೂಡ ಬಂದು ಆ ಒಂದು ಚಿರತೆ ಒಳಭಾಗದಲ್ಲಿದೆ ಅನ್ನೋಂಥ ಒಂದು ಮಾಹಿತಿಯನ್ನು ನೀಡಿರುವಂಥದ್ದು. ಹಾಗಾಗಿ ಪಟಾಕಿಗಳನ್ನು ಹೊಡಿಲಿಕ್ಕೆ ಮುಂದಾಗಿದೆ. ಅಂದರೆ ಪಟಾಕಿ ಹೊಡಿತಿದ್ದಂತೆ ಅದೊಂದು ಗಾಬರಿಗೆ ಆತಂಕಗೊಂಡು ಹೊರಗೆ ಬರಬಹುದು. ಆ ಸಂದರ್ಭದಲ್ಲಿ ಆ ಚಿರತೆಯನ್ನು ಸೆರೆ ಹಿಡಿಬೋದು ಅನ್ನುವಂಥ ಒಂದು ಪ್ಲಾನನ್ನು ಈಗಾಗಲೇ ಕೂಡ ಮಾಡಿಕೊಟ್ಟಿರುವಂಥದ್ದು. ಈ ಭಾಗದಲ್ಲಿ ಈ ಹಿಂದೆ ಯಾವ ಚಿರತೆನೂ ಕಾಣಿಸ್ಕೊಂಡಿರಲಿಲ್ಲ. ಆದ್ರೀಗ ಪಕ್ಕದ ತುರಹಳ್ಳಿ ಫಾರೆಸ್ಟ್ನಿಂದ ಬಂದಿರಬಹುದು ಎನ್ನಲಾಗ್ತಿದೆ. 10-15 ಸಿಬ್ಬಂದಿ ಚಿರತೆ ಸೆರೆಗಾಗಿ ಕಾರ್ಯಾಚರಣೆ ಮಾಡ್ತಿದ್ದಾರೆ. ರಾತ್ರಿಯೂ ಕಾರ್ಯಾಚರಣೆ ಮುಂದುವರಿಯಲಿದ್ದು ಸ್ಥಳೀಯ ಜನರಿಗೆ ರಾತ್ರಿ ಹೊರಗೋಡಾಡದಂತೆ ಸೂಚಿಸಿದ್ದಾರೆ. ನಿವಾಸಿಗಳು ಹೇಳ್ದಂಗೆ 6:45ಕ್ಕೆ ಸಿಸಿ ಫುಟೇಜಲ್ಲಿ ಅವರು ನೋಡಿದ್ದಾರೆ. ಅವರು ಇನ್ಫಾರ್ಮೇಷನ್ಗೆ ಬಂದ ಮೇರೆಗೆ ನಾವು ನಮ್ಮ ಇಲಾಖೆಯಲ್ಲಿ ನಮ್ಮ ಏರ್ ಆಫೀಸರಿಗೆಲ್ಲ ಇನ್ಫಾರ್ಮೇಷನ್ ಕೊಟ್ಟು ಕಾರ್ಯಾಚರಣೆಗೆ ನಮ್ಮ ಸಿಬ್ಬಂದಿಗಳನ್ನ ಕಳಿಸಿದ್ವಿ. ಲೋಕಲ್ ಏಡ್ಸು ಹೇಳ್ದಂಗೆ ಇಲ್ಲಿ ಫಸ್ಟ್ ಟೈಮ್ ಕಾಣಿಸ್ತಿದೆ ಅಂತ ಹೇಳ್ತವ್ರೆ. ಮೊದಲು ಯಾವುದು ಪ್ರಕರಣ ನಮಗೇನು ನಮ್ಮ ರೇಂಜ್ಗೇನು ಬಂದಿಲ್ಲ. ಈ ಸರೌಂಡಿಂಗ್ ಎಲ್ಲ ನೋಡಿದ್ದೀವಿ, ಯಾವುದು ಕಂಡು ಬಂದಿಲ್ಲ. ಏನೇ ಹೇಳಿ ಚಿರತೆಯಿಂದ ಸ್ಥಳೀಯರಲ್ಲಿ ಆತಂಕ ಮನೆ ಮಾಡಿದೆ. ನೈಟ್ ಶಿಫ್ಟ್, ಬೆಳ್ಳಂಬೆಳಗ್ಗೆ ಕೆಲಸಕ್ಕೆ ಹೋಗೋರು, ವಾಕಿಂಗ್ಗೆ ತೆರಳೋರು ಭಯ ಪಡ್ತಿದ್ದಾರೆ. ಕಿರಣ್ ಸೂರ್ಯ, TV9 ಬೆಂಗಳೂರು.